ಆತ್ಮೀಯ ರೈತ ಬಾಂಧವರೇ, ನಾನು ಕೆ.ಸಿ. ದಿನೇಶ್, ಉಪ್ರಿಗೇನಹಳ್ಳಿ, ಚಿತ್ರದುರ್ಗ ಜಿಲ್ಲೆ, ಹೊಳಲ್ಕೆರೆ ತಾಲೂಕು. 2010ನೇ ಇಸ್ವಿಯಿಂದ ನಾನು ಶ್ರೀಗಂಧ ಬೇಸಾಯ ಮಾಡ್ತಾಯಿದ್ದೀನಿ. ಕೆಲವೊಬ್ಬರ ಉತ್ಪ್ರೇಕ್ಷೆ ಮಾತಿಗೆ ಬೆಲೆ ಕೊಟ್ಟು, ಸರ್ಕಾರದ ಆದೇಶಕ್ಕೆ ಬೆಲೆ ಕೊಟ್ಟು, ಕೃಷಿ ಅರಣ್ಯೀಕರಣದಿಂದ ಈ ದೇಶದಲ್ಲಿ ಏನಾದರೂ ಜಾಗತಿಕ ತಾಪಮಾನನ ತಡಿಬೋದು, ಒಬ್ಬ ರೈತರು ಕೋಟ್ಯಾಧೀಶರಾಗ್ಬೋದು, ಕೃಷಿ ಅರಣ್ಯೀಕರಣದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಸ್ಲೋಗನ್ ಕೊಟ್ಟಂಥ ರಾಜ್ಯ ಸರ್ಕಾರಗಳ ಮಾತನ್ನು ನಂಬಿ ಶ್ರೀಗಂಧ ಬೆಳೆ ಬೆಳೆದ್ರೆ ಬರೀ ಬಿಸ್ನೆಸ್ಮ್ಯಾನ್ಗಳು, ರಾಜಕಾರಣಿಗಳು, ಮಧ್ಯವರ್ತಿಗಳು ಕೋಟ್ಯಾಧೀಶರು ಆಗೋದಲ್ಲದೆ ರೈತರು ಸಹ ತಮ್ಮ ಅಂತಿಮ ಕಾಲದಲ್ಲಿ ಈ ದೇಶಕ್ಕೆ ಒಂದು ಸೇವೆ ಸಲ್ಲಿಸಿ ತಮ್ಮ ಇಳಿ ವಯಸ್ಸಿನಲ್ಲಿ 20-30ನೇ ವಯಸ್ಸಲ್ಲಿ ನಾವು ಒಂದು ಕೋಟ್ಯಾಧೀಶರು ಆಗ್ಬೋದು ಅನ್ನೋ ಒಂದು ಸರ್ಕಾರದ ಧೋರಣೆಯ ಮಾತುಗಳನ್ನು ನಂಬಿ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಅನ್ನೋ ಮಹಾನ್ ಭಾವ ಈ ಶ್ರೀಗಂಧ ಬೆಳೆಗೆ ಇರ್ತಕ್ಕಂಥ ರಿಸ್ಟ್ರಿಕ್ಷನ್ಸ್ ತೆಗೆದು ರೈತರು ಕೂಡ ಶ್ರೀಗಂಧ ಬೆಳಿಬೋದು ಅನ್ನೋ ಒಂದು ಕಾರ್ಯಕ್ರಮನ ರೂಪಿಸಿದ್ರ ಪ್ರತಿಫಲ ಇವತ್ತು ನಾವು ಶ್ರೀಗಂಧ ಬೆಳೆದಿದ್ದೀವಿ. ಆತ ಮುಂದೆ ಬರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಆದೇಶ ಕೊಟ್ಟರು ಅಥವಾ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಆದೇಶ ಕೊಟ್ಟರು ನನಗೆ ಗೊತ್ತಿಲ್ಲದ ವಿಚಾರ. ನೋಡಿ ರೈತ ಬಾಂಧವರೇ, ಇವತ್ತು ಶ್ರೀಗಂಧನ ಆವತ್ತಿನ ಮಾತುಗಳನ್ನು ಕೇಳಿ ಇಲ್ಲಿಗೆ 10-12 ವರ್ಷ ಯಾರು ಶ್ರೀಗಂಧ ತೋಟ ಮಾಡಿದ್ದೀವಿ ಅವರೆಲ್ಲರೂ ಕಳ್ಳರ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದೀವಿ. ಸರ್ಕಾರಿ ಅಧಿಕಾರಿಗಳು, ರಕ್ಷಣಾ ಇಲಾಖೆಗಳು ಅಂತ ಏನಿದ್ದಾವೆ, ಪೊಲೀಸ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಯಾರೂ ಜವಾಬ್ದಾರಿ ತಗೊಳ್ತಾ ಇಲ್ಲ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ, ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮದೊಂದೇ ಇರೋದು. ಇವತ್ತು ಒಬ್ಬ ಎಸ್ ಪಿ, ಒಬ್ಬ SI, ಒಬ್ಬ DOSP, ಒಬ್ಬ ಇನ್ಸ್ಪೆಕ್ಟ್ರನ್ನ ಕಾಯ್ಬೇಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಯಬೇಕು. ಬಿಡಿ, ಅದು ಒಂದು ಕಡೆ ಆಯಿತು. ಇವತ್ತು ಇದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೊಳ್ತಾರೆ? ಎಸ್.ಎಂ. ಕೃಷ್ಣ ಅವರು ಆವತ್ತು 2001ರಲ್ಲಿ ಆ ರೀತಿ ಮಾಡಿದರು. ಯಡಿಯೂರಪ್ಪನವರು 2010ನೇ ಇಸ್ವಿನಲ್ಲಿ ರಾಜ್ಯ ವೃಕ್ಷ ಅಂತ ಹೇಳಿ ಮಾಡಿ ಶ್ರೀಗಂಧ ಬೆಳೆಗಾರರಿಗೆಲ್ಲ ನಾವು ಸಬ್ಸಿಡಿ ಕೊಡ್ತೀವಿ, ಇದನ್ನು ಮಾಡ್ತೀವಿ. NHM ಅಲ್ಲಿ ಶ್ರೀಗಂಧ ಬೆಳೆಗಾರರಿಗೆ ಅವ್ರಿಗೆ ಆಯುಷ್ ಡಿಪಾರ್ಟ್ಮೆಂಟಿಂದ ನಾವು ಸಬ್ಸಿಡಿ ಕೊಡ್ತೀವಿ. ನೀವು ಯಾವತ್ತೂ ಇನ್ನು ಮುಂದೆ ಎದುರಂಗೆಲ್ಲ ರೈತರು ಸಾಯೋದ್ರೊಳಗೆ ಒಂದು ಸರಿ ಕೋಟ್ಯಾಧೀಶರು ಆಗ್ಬೋದು ಅಂತಂದು ಹೇಳಿ ನಮ್ಮನ್ನು ಪ್ರಚೋದನೆ ಮಾಡಿ ಇವತ್ತು ನಡ ನೀರಲ್ಲಿ ಕೈ ಬಿಡ್ತಾ ಇದ್ದಾರೆ. ನಡ ನೀರಲ್ಲಿ ಶ್ರೀಗಂಧ ಬೆಳೆಗಾರನ ಕೈ ಬಿಡ್ತಾ ಇದ್ದಾರೆ. ಫಸ್ಲಿಗೆ ಬರ್ತಾ ಇದೆ. ಇವತ್ತು ಕಳ್ಳರು ಕಾಕರು ನಿರ್ದಾಕ್ಷಿಣ್ಯವಾಗಿ ಕಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಒಬ್ಬ ರೈತನ ತಲೆ ಹೊಡೆದಿದ್ದಾರೆ. ಒಂದು 20-30 ಜನ ರೈತರನ್ನ ಅಟ್ಯಾಕ್ ಮಾಡಿ ಕಳ್ತನ ಮಾಡ್ಕೊಂಡು ಹೋಗಿ ಅವರು ಈ ಶ್ರೀಗಂಧ ಸವಾಸ ಬೇಡ ಅಂತಂದೇಳಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇಡೀ ರಾಜ್ಯದಾಗಿರೋ ಶ್ರೀಗಂಧನೆಲ್ಲ, ಮೈಸೂರು ಸ್ಯಾಂಡ್ಲನ್ನೆಲ್ಲ ಕಳ್ತನ ಮಾಡಿದರು. ಗಿಡ ಮರ ಬೆಟ್ಟ ದೇಶಗಳು ಇರ್ತಕ್ಕಂಥವನ್ನೆಲ್ಲ. ಅದು ಸಾಲದು, ಅದರಲ್ಲಿ ಕಮಿಷನ್ ತಿಂದಿದ್ದು, ಅದರಲ್ಲಿ ಆ ಭ್ರಷ್ಟ ಅವರು ಕಳ್ಳರ ಜೊತೆಗೆ ಶಾಮೀಲಾಗಿ ಸಾಲದು ಅಂತಂದೇಳಿ ಇವತ್ತು ಈ ರೈತರು ಬೆಳೆದಿರೋದಕ್ಕೂ ಕೈ ಹೊಡ್ತಾ ಇದ್ದಾರೆ. ದಯವಿಟ್ಟು ರೈತ ಬಾಂಧವರೇ, ಯಾರೂ ಶ್ರೀಗಂಧ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಇದು ನನ್ನ ನೋವಿನ ಕತೆ. ಯಾವೊಬ್ಬ ಪೊಲೀಸು ಜವಾಬ್ದಾರಿ ತಗೊಳ್ಳಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ತಗೊಳ್ಳಲ್ಲ, ರಾಜಕಾರಣಿಗಳು ತಗೊಳ್ಳಲ್ಲ. ಯಾರೂ ತಗೊಂಡಿಲ್ಲದ್ಮೇಲೆ ಇದನ್ನು ಏನಕ್ಕೆ ಹಾಕಬೇಕು? ಈಗ ನಾವು 10-12 ವರ್ಷ ಆಗಿರ್ತಕ್ಕಂಥ ರೈತರಿಗೆ ನನ್ನದು ಒಂದೇ ಒಂದು ಆಸೆ, ನನ್ನ ಮಾಧ್ಯಮ ಪ್ರತಿನಿಧಿಗಳು ದಯವಿಟ್ಟು ಇದನ್ನು ಈ ದೇಶದಲ್ಲಿ ಒಬ್ಬ ರೈತ ಅವನು ಯಾರೋ ಸಾಹುಕಾರ ಆಗೋಕ್ಕೋಸ್ಕರ ಹಾಕಿದ್ದಾನೆ ಅನ್ನೋ ಮನಸ್ಥಿತಿಯಿಂದ ನೋಡಬೇಡಿ. ನಾವು ಈಗ 10 ವರ್ಷ 3,000, 4,000, 2,000 ಗಿಡಗಳನ್ನ ಒಬ್ಬ ಮನುಷ್ಯ ಉಸಿರಾಡಲಿಕ್ಕೆ 3 ಗಿಡಗಳು ಬೇಕು ಆಕ್ಸಿಜನ್ನು. ಅಂಥ ಆಕ್ಸಿಜನನ್ನು ನಾವು ಪ್ರೊಡಕ್ಷನ್ ಮಾಡೋವಂಥ ಒಂದು ಯೂನಿಟ್ ಗಿಡಗಳನ್ನ ಸಾಕಿದ್ದೀವಿ. ನಮ್ಮನ್ನು ಒಂದು ವರ್ಗಕ್ಕೆ ಶ್ರೀಮಂತ ಮಾಡಬೇಡ್ರಿ. ಇದು ಯಾರೋ ಸಾಹುಕಾರ ಹಾಕೋದು, ಇದು ಅವ್ರಿಗೆ ಬೆಲೆ ಬರೋದು ಅಂತಂದೇಳಿ ಒಬ್ಬ ರೈತನಾಗಿ ನೋಡಿ ಅವನ ಬೆಂಗಾವಲಿಗೆ ನೀವು ಯಾವ ರೀತಿ ಇದನ್ನು ಪ್ರಮೋಟ್ ಮಾಡ್ಬೇಕಾದ್ರೆ ಕವಿತಾ ಮೇಡಮ್ ಆಗಿರ್ಬೋದು, ಇನ್ನು ಯಾರ್ಯಾರನ್ನ ಕರೆಸ್ಬಿಟ್ಟು ಪಬ್ಲಿಕ್ ಹೀರೋ ಅವರೆಲ್ಲ ಮಾತಾಡ್ಸಿದ್ರಲ್ಲ, ನೀವು ನರ್ಸರಿ ಮಾಡೋ ಹೆಣ್ಮಕ್ಳನ್ನೂ ಕಾಸು ಮಾಡ್ಕೊಂಡು ಹೋಗೋರ್ನೆಲ್ಲ ಇವತ್ತು ಯಾರು ಬಂದಿದ್ದಾರೆ ನಮ್ಮ ಸಪೋರ್ಟಿಗೆ? ನಾವು ಅವ್ರಿಗಿಂತ ಹಿಂದೆ ಹಾಕಿದವರು 2010ರಲ್ಲಿ ಹಾಕಿ ಇದನ್ನು ಯಾಕೆ ನಾವು ಮುಖ್ಯವಾಹಿನಿಗೆ ತರಲಿಲ್ಲ ಅಂದರೆ ಇದರಲ್ಲಿ ಸಾಧಕ ಬಾಧಕಗಳು ಏನಿದ್ದಾವೆ, ಕಷ್ಟ ಸುಖಗಳು ಏನಿದ್ದಾವೆ ನೋಡೋಣ. ನಾವು ಒಬ್ಬರು ಸಕ್ಸಸ್ ಆದಮೇಲೆ ಯಾವುದೇ ಕಳ್ತನ ಥೆಫ್ಟು ಇಲ್ಲ ಅಂದಮೇಲೆ ನಾವು ಇದನ್ನು ಸಾರ್ವಜನಿಕರಿಗೆ ಹೇಳೋಣ ಅಂತ ಸುಮ್ಮನಿದ್ವಿ. ಇವತ್ತೆಲ್ಲ ಜನ ಹಾಕ್ತಾ ಇದ್ದಾರೆ. ನನ್ನ ತೋಟಕ್ಕೆ 100 ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಹಣ ಭಾಳ ಚೆನ್ನಾಗಿದೆ, ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕಂಥ ರೈತರು ಬಾಂಧವರಿಗೆ ನನ್ನ ಒಂದು ಮನವಿ ಈ ವಿಡಿಯೋದ ಮುಖಾಂತರ ಏನಂದರೆ, ದಯವಿಟ್ಟು ಯಾರು ಶ್ರೀಗಂಧ ಹಾಕಬೇಡಿ. ಇದು ಒಂದು ರಾಜಕಾರಣಿಗಳು
ಅಧಿಕಾರಿಗಳು ಎಲ್ಲ ಸೇರಿ ಮಾಡಿರ್ತಕ್ಕಂಥ ರೈತನ ಮೇಲೆ ಮಾಡಿರ್ತಕ್ಕಂಥ ಒಂದು ಪಿತೂರಿ. ಸ್ಮಗ್ಲರ್ಸಿಗೆ ಅವರಿಗೆ ಅವ್ರ ಜೊತೆಗೆಲ್ಲ ಜಾಯಿನ್ ಆಗಿ ಇವರೆಲ್ಲ ಹೊಡ್ಕೊಂಡು ತಿನ್ನೋಕ್ಕೆ ರೈತನ ಬಾಳನ್ನು ಹಾಳು ಮಾಡಿ ಎಕ್ಸ್ಪೋರ್ಟ್ ಮಾಡೋರಿಗೆ, ಗಂಧ ಸ್ಮಗಲ್ ಮಾಡೋರಿಗೆ, ಕಳ್ಳರ ಕಾಕರಿಗೆ ಇವರು ಅನುಕೂಲ ಮಾಡಿಕೊಡೋಕ್ಕೆ ಮಾಡ್ತಿರ್ತಕ್ಕಂಥ ಒಂದು ಪಿತೂರಿ ಇದು. ದಯವಿಟ್ಟು ಯಾರೂ ಗಂಧ ಹಾಕಬೇಡಿ. ಹಾಕಿದ್ರೂ ಯಾರೂ ಉಳಿಯಲ್ಲ, ಯಾರ ತೋಟದಲ್ಲೂ ಉಳಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಈ ದೇಶದಲ್ಲಿ ರಾಜಕಾರಣಿಗಳದು, ಈ ದೇಶದಲ್ಲಿ ಅಧಿಕಾರಿಗಳದು ಯಾರ್ದು ಭ್ರಷ್ಟಾಚಾರದ ದಾಹ ಅವ್ರಿಗಿನ್ನೂ ಹಿಂಗಿಲ್ಲ. ಯಾರಿಗೂ ಭ್ರಷ್ಟಾಚಾರ ಮತ್ತು ಇಂಥ ಇವ್ರ ಜೊತೆಗೆ ಎಲ್ಲ ನುಗ್ಗಿ ಶಾಮೀಲಾಗಿ ಪ್ರತಿಯೊಂದು ಹಳ್ಳಿನಲ್ಲೂ ಗೊತ್ತಿರುತ್ತೆ. ಒಬ್ಬ ಇಸ್ಪಿಟ್ ಆಡೋನವನು, ಒಬ್ಬ ಕಳ್ಳತನ ಮಾಡೋನವನು, ಒಬ್ಬ ಗಂಧ ಕಡಿಯೋನವನು, ಒಬ್ಬ ಕೋಳಿ ಕಳ್ಳಯವನು, ಪಿಕ್ ಪ್ಯಾಕೆಟರ್ ಅವನು, ಚೈನ್ ಸ್ನ್ಯಾಕರ್ ಅವನು, ಎಲ್ಲದೂ ಗೊತ್ತಿರುತ್ತೆ ಇಲಾಖೆಗೆ. ಆದರೆ ಹಿಡಿಲಿಕ್ಕೆ ಯಾರೂ ಮುಂದೆ ಬರೋಲ್ಲ. ಅವರಿಂದ ಯಾರ್ಯಾರು ಇರ್ತಾರೋ ಏನೇನೋ ಅದು ನಮಗೆ ಗೊತ್ತಿಲ್ಲ ವಿಚಾರ. ಯಾಕೆ ಈ ಥರ ರೈತನ ಜೀವನದಲ್ಲಿ ಆಟ ಆಡ್ತೀರಾ ನೀವು ಅಧಿಕಾರಿಗಳು? ಸೆಲ್ಫ್ ಸೆಕ್ಯೂರಿಟಿ ಮಾಡ್ಕೋಬೇಕಂತಾರೆ. ಈಗ ನನಗೆ ಸೆಲ್ಫ್ ಸೆಕ್ಯೂರಿಟಿಗೆ AK-47 ರೈಫಲ್ ಬೇಕು, ಕೊಡಿಸ್ತೀರಾ ನೀವು? ನನ್ನ ಹತ್ರ ಅದನ್ನು ಇಟ್ಕೊಂಡು ಆಕ್ಟಿವೇಟ್ ಮಾಡೋ ಒಂದು ಇದೆಯಾ? ಈಗ ಬೆಳೆದಿರ್ತಕ್ಕಂಥ ರೈತರನ್ನ ಯಾರೂ ಕಾಪಾಡಲ್ಲ ಅಂತಂದೆಲ್ಲ ನಡ ನೀರಲ್ಲಿ ಕೈ ಬಿಡ್ತಿದ್ದೀರಲ್ಲ. ನಾವೀಗ ಹಾಕಿರೋ ರಥ ತೋರಿಸಿದವ್ರು ಏನು ಮಾಡಬೇಕು? ಇದನ್ನು ಗಿಡ ತೆಗೆದುಬಿಡ್ತೀವಿ. ದಯವಿಟ್ಟು DC ಮೇಡಮ್ ಆಗಿರ್ಬೋದು, SP ಮೇಡಮ್ ಆಗಿರ್ಬೋದು, DC ಅವರಾಗಿರ್ಬೋದು, SP ಗಳಾಗಿರ್ಬೋದು, ಯಾರೇ ಆಗಲಿ ದಯವಿಟ್ಟು ಈ ಶ್ರೀಗಂಧ ಬೆಳೆದಿರೋ ರೈತರನ್ನ 10 ವರ್ಷ 15 ವರ್ಷ ಆಗಿರೋರನ್ನ ಏನೋ ಒಂದು ಕಾಂಪನ್ಸೇಷನ್ ಕೊಟ್ಬಿಟ್ಟು ಇಡೀ ಪ್ಲಾಟಲ್ಲಿರೋ ಕಳ್ತನನೆಲ್ಲ ತಪ್ಪಿಸಿ ಕೊಡ್ದಾಕ್ಬಿಡ್ರಿ, ಕಡಿಸ್ಬಿಡ್ರಿ. ನಮಗೇನೋ ಅಲ್ಪ ಸ್ವಲ್ಪ ಈಗ 10 ವರ್ಷ ನಾವು ಈ ಹಳ್ಳಿಲಿ ಸೇವೆ ಮಾಡಿದ್ಕೆ ಏನೋ ಅಂದರು ಅಲ್ಪ ಸ್ವಲ್ಪ ಕಾಂಪನ್ಸೇಷನ್ ಕೊಟ್ಟು ಬಂದಿರೋ ಗಿಡಗಳನ್ನೆಲ್ಲ ನೀವು ಎಲ್ಲಿಗಾರ ಮಾರಾಟ ಮಾಡಿಸ್ಬಿಡ್ರಿ. ಆವಾಗ ನಾವು ನೆಮ್ಮದಿಯಿಂದ ನಿಟ್ಟುಸಿರ್ಬಿಟ್ಟು ನಮ್ಮ ಜೀವನ ಮಾಡ್ತೀವಿ. ಯಾಕಂದರೆ ನಿಮ್ಗೆ ಯಾರಿಗೂ ಸಾಮಾಜಿಕ ಕಳಕಳಿ ಇಲ್ಲ. ಇರೋದೊಬ್ಬನಿಗೆ ಈ ದೇಶದಲ್ಲಿ ರೈತನಿಗೆ. ಅಂಥ ಕೊರೋನಾ ಅನ್ನೋ ಮಹಾಮಾರಿ ಬಂದ್ರೂ ನಾವು ಎದೆಗುಂದಲೇ ನಮ್ಮ ತೋಟಗಳಿಗೆ ಬಂದು, ನಮ್ಮ ಹೊಲಗಳಿಗೆ ಬಂದು ನಿಮಗೆಲ್ಲ ತರಕಾರಿ, ಸೊಪ್ಪು, ಡೈರಿನಲ್ಲಿ ಹಾಲು ಎಲ್ಲ ಕೊಟ್ಟಿದ್ದೀವಿ, ಅನ್ನ ಕೊಟ್ಟಿದ್ದೀವಿ ರೀ. ಅದನ್ನೆಲ್ಲ ತಿಂದು ದಷ್ಟಪುಷ್ಟವಾಗಿ ಬೆಳೆದಿದ್ದೀರ, ನಿಮ್ಮ ಮಕ್ಕಳು ಮರಿನೆಲ್ಲ ಬೆಳೆಸಿದ್ದೀರ. ನೀವು ನಮಗೊಂದು ಪ್ರೊಟೆಕ್ಷನ್ ಕೊಡೋಕ್ಕೆ ಹೇಳಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಹತ್ರ ಹೋಗ್ರಿ, ಇವ್ರ ಹತ್ರ ಹೋಗ್ರಿ, ಒಬ್ಬ ಕಳ್ಳನ ಹಿಡಿದು ಒಬ್ಬ ದಂಡನೆ ಮಾಡಿರಿ ಅಂದರೆ ನೀವು ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ. ನಾವೇನಾರು ನಿಮಗೆ ತರಕಾರಿ ಬೆಳೆದನ್ನು ಮನೆ ಬಾಕ್ಲಿಗೆ ಬಂತೀವಿ, ನಿಮ್ಮ ಮನೆ ಬಾಕ್ಲಿಗೆ ತಂದು ಕೊಟ್ಟಿದ್ದೀವಲ್ರಿ. ಅದು ಲಾಸ್ ಆಫ್ ಕಲ್ಟಿವೇಷನ್, ಕಾಸ್ಟ್ ಆಫ್ ಕಲ್ಟಿವೇಷನ್ಗಿಂತ ಕಡಿಮೆ ಖರ್ಚಲ್ಲಿ ತಂದು ನಿಮ್ಮ ಮನೆ ಬಾಕ್ಲಿಗೆ ಕೊಟ್ಟಿದ್ದೀವಿ. ನಿಮಗೆ ಸಂಬಳ, ಟ್ಯಾಕ್ಸು, ನಿಮಗೆ ಗಾಡಿ, ವೆಹಿಕಲ್ ಇಷ್ಟೆಲ್ಲ ಕೊಟ್ಟರು ಅಟ್ಲೀಸ್ಟ್ ಒಬ್ಬ ರೈತನ ಒಂದು ಕಂಪ್ಲೇಂಟ್ ತಗೊಂಡು ಅದ್ರ ಬಗ್ಗೆ ಸೂಕ್ತವಾದ ಸಮಗ್ರವಾದ ತನಿಖೆ ಮಾಡೋಕ್ಕಾಗಲ್ಲ. ನಿಮಗೆ ಬೇಕಾದಾಗ ಮಾಡಿಬಿಡ್ತೀರ. ನಿಮಗೆ ಪ್ರಮೋಷನ್ನು, ನಿಮಗೆ ಇದು ಅದು ಬೇಕಾದಾಗ ನೋಡಿ. ಮೊನ್ನೆ ಯಾವುದೋ ಬೆಂಗಳೂರಲ್ಲಿ ಡ್ರಗ್ಸ್ ಕೇಸ್ ಒಂಚೂರು ಅಲರ್ಟ್ ಆಗತ್ತಿಗೆ ಹಳ್ಳಿನಾಗೆಲ್ಲ ಗೊತ್ತಿರೋರನ್ನೆಲ್ಲ ಹೋಗ್ಬಿಟ್ಟು ಎಂಥದ್ದು ಗಾಂಜಾ ಬೆಳೆಯೋರು ಅಂತಂದು ಪ್ರತಿ ತಾಲೂಕಲ್ಲೂ ಒಂದೊಂದು 5-6 ಜನ ಹಿಡ್ಕೊಂಬಂದ್ರಿ. ನಿಮಗೆ ಬೇಕಾದಾಗ ಮಾತ್ರ ಅದು ಬೇಕಾಗುತ್ತಾ? ನಿಮಗೆ ಒತ್ತಡ ಬಂದರೂ ಮಾತ್ರ ನೋವಾಗುತ್ತಾ? ಒಬ್ಬನ ಸಾಮಾನ್ಯ ಮನುಷ್ಯನ ನೋವು ಅಲ್ವಾ ನಿಮಗೆ? ದಯವಿಟ್ಟು ಹೇಳ್ತೀನಿ, ನಾವಿವತ್ತು ಯಡಿಯೂರಪ್ಪನವರೇ, ನಿಮ್ಮ ಕೈಲೇ ಶ್ರೀಗಂಧ ಬೆಳೆಗಾರರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಡಿಯೂರಪ್ಪನವ್ರಂತೆ ಅಲ್ಲ, DK ಶಿವಕುಮಾರ್ ಆಗಿರ್ಬೋದು, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನು ಕತ್ತೆ ಕಾಯ್ತೀಯನಪ್ಪ? ರೈತರು ಮೊನ್ನೆ ಯಾರೋ ಒಬ್ಬರು ರೈತನ ಕೊಲೆ ಆಯಿತು. ಮೊನ್ನೆ ಯಾರೋ ಒಬ್ಬರು ರೈತರು ತೋಟದಲ್ಲಿ, ಶಿವಮೊಗ್ಗದಲ್ಲಿ ಒಬ್ಬರು ರೈತನ ತೋಟದಲ್ಲಿ 150 ಗಿಡ ಕಡಿದ್ರು. ವಿರೋಧ ಪಕ್ಷದ ನಾಯಕರು, ನಾವು ಮಣ್ಣಿನ ಮಕ್ಕಳು ಎಲ್ಲ ಇದನ್ನು ಮಾಡ್ತೀವಿ. ನಾನು ಬಂಡೆ ಸದನದಲ್ಲಿ ಕೇಳ್ತೀನಿ, ಓಟ್ ಅಷ್ಟೇ ಕೇಳಕ್ಕೆ ಬರ್ತೀಯ ಅಣ್ಣ ನೀನು? ರಾಜಕಾರಣಿಗಳಿಂದ, ಈ ಭ್ರಷ್ಟ ಅಧಿಕಾರಿಗಳಿಂದ ಯಾರಿಂದಲೂ ನಮ್ಮ ಶ್ರೀಗಂಧ ಕಳ್ತನ ತಡಿಲಿಕ್ಕೆ ಸಾಧ್ಯವಿಲ್ಲ. ಇವ್ರಿಗೆಲ್ಲರಿಗೂ ಇವರೆಲ್ಲ ಪ್ಲಾನ್ ಮಾಡಿನೆಯ ಮುಂದೆ ನಮಗೆ ಎಲೆಕ್ಷನ್ ಖರ್ಚುಗಳಿಗೆ ಕೋಟ್ಯಾಧೀಶರಾಗಲಿಕ್ಕೆ ಒಂದು ದೊಡ್ಡ ಈಗ ಒಂದು ಹಿಂದೆ ಒಂದು 10 ವರ್ಷದ ಹಿಂದೆ ಮೈನ್ಸ್ ಮಾಡಿ ದುಡ್ಡು ಮಾಡಿದರು. ಈಗ ಒಂದು 5 ವರ್ಷದಿಂದ ಮರಳು ಮಾಡಿ ದುಡ್ಡು ಮಾಡಿದರು. ಈಗ ಒಂದು 5 ವರ್ಷಕ್ಕೆ ಇಲ್ಲಿಂದ ಇತ್ಲಾಗ ಒಂದಿಷ್ಟು ರೈತರು ನಮ್ಮಂಥ ಹಮಾಯಕ ನನ್ನ ಮಕ್ಕಳು ಹಾಕ್ಬಿಟ್ಟಿದ್ದೀವಿ ಶ್ರೀಗಂಧನ. ಇವ್ರನ್ನ ಕಡಿದು ನಮ್ಮ ಜೇಬುಗಳು, ಖಜಾನೆಗಳು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಳು ರೆಡಿ ಮಾಡ್ಕೊಂಬಿಡೋಣ ಅನ್ನೋ ಪರಿಸ್ಥಿತಿನಲ್ಲಿದ್ದಾರೆ. ಆದ್ದರಿಂದ ಸನ್ಮಾನ್ಯ ಗೃಹ ಇಲಾಖೆ ಮತ್ತು ಯಡಿಯೂರಪ್ಪನವರೇ ಈಗ ಅಧಿಕಾರದಲ್ಲಿರೋದ್ರಿಂದ ನೀನು ಕೇಳಬೇಕು, ನಿಮ್ಮನ್ನೇ ಕೇಳ್ತೀವಿ. ಅವತ್ತು ರಾಜ್ಯ ರಕ್ಷೆ ಮಾಡಿ ನಮಗೆಲ್ಲ ಅಭಯ ಕೊಟ್ಟರೆ ಇದನ್ನು ಮಾಡಿದ್ರಿ. ಈಗ ಕೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ನಿಮ್ಮ ಗೃಹ ಇಲಾಖೆಯಿಂದ, ಅರಣ್ಯ ಇಲಾಖೆಯಿಂದ ನಮ್ಮ ಜೀವನನ, ನಮ್ಮ ಆಸ್ತಿಗಳನ್ನ ಉಳಿಸೋಕ್ಕಾಗಲ್ಲ ನಿಮ್ಮ ಕೈಲಿ.
ಅದಕ್ಕೆ ಏನೋ ನಮಗೊಂದು 10 ವರ್ಷದಿಂದ ಹೆಚ್ಚಾಗಿರೋರಿಗೆ 7-8 ವರ್ಷ, ಒಂದು 8-9 ವರ್ಷ ಆಗಿರೋಂಥ ರೈತರನ್ನ ಕರೆಸಿಬಿಟ್ಟು ಒಂದು ಕಾಂಪನ್ಸೇಷನ್ ಮಾಡಿ ನಿಮ್ಮ ದೌರ್ಬಲ್ಯಗಳನ್ನ ಮುಚ್ಚಾಕೊಂಬಿಡಿ. ನಮ್ಮ ಗಂಧದ ಗಿಡಗಳು ಏನೋ ನಾವು 10 ವರ್ಷದಕ್ಕೆ ಒಂದು ಕೂಲಿ ಕೊಡ್ರಿ, ಉದ್ಯೋಗ ಖಾತ್ರಿ ಲೆಕ್ಕ ಹಾಕಿದ್ರೆ ನಮಗೊಂದು ಕೂಲಿ ಕೊಟ್ಬಿಡ್ರಿ. 3,000 ಗಿಡಕ್ಕೆ 10 ವರ್ಷ ಕಾಪಾಡಲಿಕ್ಕೆ ಎಷ್ಟು ಖರ್ಚು ಬರುತ್ತೋ ಅಷ್ಟು ಕೂಲಿ ಕೊಡ್ರಿ. ಕೊಯ್ಸ್ಬಿಟ್ಟು ಅವನ್ನ ನೀವೇ ತಗೊಳ್ರಿ, ನಿಮಗೆ ಬೇಕಾದವ್ರಿಗೆ ಮಾರ್ಕೊಳ್ರಿ. ನನಗೇನದ್ರಿಂದ ಬೇಡ. ನಮ್ಮ ಜೀವ ಉಳ್ಕೊಂಡು ಬೇರೆ ಏನೋ ನಾವು ಹುಣಸೆ ಗಿಡನ, ಬದನೆ ಗಿಡನ, ಟೊಮಟೊ ಗಿಡನ ಹಾಕೊಂಡು ಏನೋ ಜೀವನ ಮಾಡ್ತೀವಿ, ಇಲ್ಲ ಒಂದು ಹಸು ಸಾಕೊಂಡು ಜೀವನ ಮಾಡ್ತೀವೋ ಅದು ಇಲ್ಲ ಅಂದರೆ ಬೀಳ್ಬಿಟ್ಕೊಂಡು ಯಾವನಿಗೋ ನಿಮ್ಮಂಥ ದೊಡ್ಡ ದೊಡ್ಡ ಕೋಟ್ಯಾಧೀಶರಿಗೆ ಹೊಲ ಮನೆಗಳು ಮಾರಿಬಿಟ್ಟು ನಾವು ಜೀವನ ಮಾಡ್ತೀವಿ. ದಯವಿಟ್ಟು ಇಲ್ಲಿ ಈ ವಿಡಿಯೋ ನೋಡಿರ್ತಕ್ಕಂಥ ರೈತರುಗಳು ಯಾರೇ ಇದ್ದರೆ, ಮಾಧ್ಯಮ ಮಿತ್ರರು, ದಯವಿಟ್ಟು ರೈತರ ಪರವಾಗಿ ನಿಂತ್ಕೊಳ್ರಿ. ಇವತ್ತೊಂದು ಆಕ್ಸಿಜನ್ ಕೊಡೋ ಗಿಡ, ಒಂದು ಮರ ಹೋಯ್ತು ಅಂದರೆ ನಮ್ಮ ಮುಂದಿನ ಮಕ್ಕಳಿಗೆ ಆಕ್ಸಿಜನ್ ಇಲ್ಲರಿ. ನೀವೆಲ್ಲ ಯೋಚನೆ ಮಾಡಬೇಕು, ಯಾಕೆ ಈ ರೈತ ಮಾತಾಡ್ತಾನೆ ಅಂತ ವಿಚಾರ ತಿಳ್ಕೊಂಡು ಮಾತಾಡ್ತಾನೆ ಅಂತಂದು. ನಾನೇನು ಕೋಟ್ಯಾಧೀಶರು ಆಗಬೇಕು ಅಂತ ಹಾಕಲಿಲ್ಲ, ಆದರೆ ಅದೃಷ್ಟ ಇದ್ರೆ ಆಗೋಣ, ಇಲ್ಲಾಂದರೆ ಒಂದಿಷ್ಟು ಪರಿಸರ ಕಾಡು ಬೆಳೆಸಿದಂಗೆ ಆಗುತ್ತೆ ಅಂತಂದೇಳಿ ಮಾಡಿದ್ದೀನಿ. ಇದನ್ನು ದಯವಿಟ್ಟು ನೀವು ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ, ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿ, ಹೇಳಿ. ಮಾಧ್ಯಮಗಳ ಮುಖಾಂತರ ಶ್ರೀಗಂಧ ಬೆಳೆಯ ರೈತರಿಗೆ ಖಂಡಿತವಾಗಿ ಹೇಳಿ, ದಯವಿಟ್ಟು ಹಾಕ್ಬೇಡ್ರಿ, ದಯವಿಟ್ಟು ಹಾಕ್ಬೇಡ್ರಿ, ದಯವಿಟ್ಟು ಹಾಕ್ಬೇಡ್ರಿ. ಈ ದೇಶ ಹಾಳಾದ್ರೇನು, ಕಾಡು ಹಾಳಾದ್ರೇನು, ನಾಡು ಹಾಳಾದ್ರೇನು ಅಂತಂದೇಳಿ ತಮ್ಮ ಇವು ಜೇಬುಗಳು ಭರ್ತಿ ಆಗಬೇಕು ಅಂತ ಕುಂತಿರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು, ಇವರ ಮಧ್ಯೆ ನಾನು ಯಾಕ್ರಿ ಕಷ್ಟಪಡಬೇಕು? ನನಗೇನ್ರಿ ಬೇಕು? ನನಗೆ ಯಾಕೆ ಬೇಕು ರಾತ್ರಿ ಆಗಲು ಬಂದು ಈ ಗಿಡ ಸಾಕೋದು, ಕಡಿಯೋದು, ಇದನ್ನೆಲ್ಲ ಕಾಯೋದು? ನಾನು ಸುಖವಾಗಿರ್ತೀನಿ. ನನಗೂ ಎಲ್ಲರಂಗೆ ನ್ಯಾಯಬೆಲೆ ಅಂಗಡಿ ಹಕ್ಕಿ ಬರುತ್ತೆ, ಅನ್ನ ಬರುತ್ತೆ, ತಿಂದ್ಕೊಳ್ಳೋಣ, ಉಂಡ್ಕೊಳ್ಳೋಣ, ಇಸ್ಪಿಟ್ಟಾಡೋಕ್ಕೆ, ಇದು ಮಾಡೋಕ್ಕೆ ಆರಾಮಾಗಿ ದುಡ್ಡು ಕೊಡ್ತೀಯಾ. ಉದ್ಯೋಗ ಖಾತ್ರಿಗೆ ಯಾವ ಒಂದು ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತೀಯಾ, ಪೆನ್ಷನ್ ಕೊಡ್ತೀಯಾ. ಇನ್ನೇನು ಬೇಕು? ಈ ದೇಶದ ರೈತರನ್ನ ಬೆನ್ನು ಮೂಳೆ ಮುರಿಯೋಕೆ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾಯಿದ್ದೀರಾ, ಸಂತೋಷ. ದಯವಿಟ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತೀರಾ. ಈ ಥರ ನನಗೂ ಒಂದೇನೋ ಒಂದು 10 ವರ್ಷ ಸಾಕಿರೋದಕ್ಕೆ ನಮ್ಮಂಥ ರೈತರು ಯಾರು ಒಂದಿಷ್ಟು ಸಾಕಿರೋರಿಗೆ ಕರೆಸ್ಬಿಟ್ಟು ಒಂದು ಕಾಂಪನ್ಸೇಷನ್ ಕೊಟ್ಟು ಈ ಗಿಡ ಮರಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಗೇನು ಬೇಕೋ ನಿಮ್ಮ ಮನೆ ಮರಗಳಿಗೆ ನೀವು ಮಾಡ್ಕೊಂಬಿಡಿ ಅಂತಂದೇಳಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಂತ, ಇದನ್ನು ರೈತರು ನೋಡಿದಂಥ ನ್ಯೂಸಲ್ಲಿ ನೋಡಿದಂಥ ರೈತರು ದಯವಿಟ್ಟು ಯಾರು ಇನ್ನು ಮುಂದೆ ಒಂದೇ ಒಂದು ಗಂಧದ ಗಿಡ ಹಾಕೋಕೆ ಹೋಗ್ಬೇಡ್ರಿ. ಬೇಕಿದ್ರೆ ಒಂದು ಹೊಂಗೆ ಗಿಡ ಹಾಕೇಳ್ರಿ, ಒಂದು ಬೇವಿನ ಗಿಡ ಹಾಕೇಳ್ರಿ. ನಿಮ್ಮ ಹೊಲ ತೋಟಗಳಿಗೆ ಗೊಬ್ಬರ ಆಗುತ್ತೆ, ಇದರಿಂದ ಯಾರಿಗೂ ಉಪಯೋಗ ಆಗಲ್ಲ ಅಂತ ಹೇಳ್ತಾ, ಜೈ ಜವಾನ್ ಜೈ ಕಿಸಾನ್. ಅದನ್ನು ಯಾಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಹೇಬ್ರು ಜೈ ಕಿಸಾನ್ ಅಂತಂದ್ರೆ ಏನೋ ಗೊತ್ತಾಗಲಿಲ್ಲ. ಇರಲಿ, ಮಹಾನ್ ಭಾವ್ರನ್ನೆಲ್ಲ ನಾವು ಬೈಯೋದಲ್ಲ. ಅವ್ರೇನೋ ಒಂದು ದೊಡ್ಡ ಇದಕ್ಕೋಸ್ಕರ ತಂದರು. ಅವತ್ತು ಈ ಸ್ವಾತಂತ್ರ್ಯ, ಈ ಜನ ಹಿಂಗಿದ್ದಾರೆ ಅಂತಂದು ಅವ್ರಿಗೇನು ಗೊತ್ತು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಗಂಧದ ಗಿಡನ ಇನ್ನು ಮುಂದೆ ಹಾಕಂತ ರೈತರು ಯಾರು ಹಾಕ್ಬೇಡ್ರಿ.